ದುಡಿತಾ ಇದ್ದಾರೆ ದುಡಿತಾ ಇದ್ದಾರೆ ನಾನು ಮಿನಿಮಮ್ 30,000 ಇಂದ 35,000 ಮಾಡ್ತಾ ಇದ್ದಾರೆ 35,000 ವರೆಗೂ ಅರೇಂಜ್ ಮಾಡಬಹುದು ಫಿಕ್ಸ್ಡ್ ಸ್ಯಾಲರಿ ಮಂತ್ಲಿ 30 to 50,000 ವರೆಗೂ ಅರ್ನ್ ಮಾಡ್ಕೋಬಹುದು. ಡಾಕ್ಯುಮೆಂಟ್ ಏನು ಇಲ್ಲ ಸರ್, ನೋ ಡೆಪಾಸಿಟ್, ಒರಿಜಿನಲ್ ಡಿಎಲ್ ತಗೋಬರ್ಬೇಕು. ಒಂದು ಡಿಎಲ್ ಇದ್ರೆ ಸಾಕು, 3 ವೀಲರ್ ಡಿಎಲ್ ಇದೆ ಸಾಕು. ವೀಕ್ಲಿ ಅರ್ನಿಂಗ್ಸ್ ಮಾಡಬಹುದು. ಅದ್ರ 15 ರಿಂದ 25,000 ವರೆಗೂ ದುಡ್ಕೋಬಹುದು. ಮಂತ್ಲಿ ಆದ್ರೆ 30 ರಿಂದ 50,000 ವರೆಗೂ ದುಡ್ಕೋಬಹುದು ಸರ್. ಇದೆ ಚಾರ್ಜಿಂಗ್ ಸಾಕೆಟ್, ಚಾರ್ಜರ್ ಕನೆಕ್ಟ್ ಮಾಡ್ತಾರೆ, 15 ಮಿನಿಟ್ಸ್ಗೆ ಫುಲ್ ಚಾರ್ಜ್ ಆಗುತ್ತೆ ಗಾಡಿ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಗಜಾನಂತ್. ಏನಪ್ಪಾ ಅಂದ್ರೆ ಒಂದು ಬಿಗ್ ಆಪರ್ಚುನಿಟಿ ತಗೊಂಡ್ ಬರ್ತಾ ಇದೀನಿ. ಇವಾಗ ಏನ್ ನೋಡ್ತಾ ಇದ್ದೀರಾ, ಪೈನ್ ಮೊಬಿಲಿಟಿಯಲ್ಲಿ ನೀವು ಆರಾಮಾಗಿ ಫಿಕ್ಸ್ಡ್ ಸ್ಯಾಲ್ರಿ, ಆರಾಮಾಗಿ ಟೈಮ್ ಟು ಟೈಮ್ ಕೆಲಸ ಮಾಡಿಕೊಂಡು ಸ್ಯಾಲ್ರಿನ ಅದೇ ತಗೋಬಹುದು. ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ತೀವಲ್ಲ ನಾವು, ಆರಾಮ್ ತಿಂಗಳ ಸ್ಯಾಲ್ರಿ ಬರುತ್ತಲ್ಲ, ಆ ರೀತಿ ಇದರಲ್ಲಿ 3 ವೀಲರ್ಲಿ, ಅದೇ ರೀತಿ 2 ವೀಲರ್ಲಿ ಕೆಲಸ ಮಾಡ್ಬಿಟ್ಟು ನಾವು ತಿಂಗಳ ಅರ್ನ್ ಮಾಡ್ಬೋದು. ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ತಿಳಿಸ್ಕೊಡಕ್ಕೆ ಅವರ ಎಕ್ಸಿಕ್ಯೂಟಿವ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ. ನೀವು? ತಮ್ಮ ಹೆಸರು? ರಾಕೇಶ್ ಅಂದ್ಬಿಟ್ಟು. ಓಕೆ, ಏನ್ ಸರ್ ಇದು ಪೈನ್ ಮೊಬಿಲಿಟಿ? ಸರ್ ಇದು ಫೈನ್ ಮೊಬಿಲಿಟಿ ಅಂದ್ಬಿಟ್ಟು ಫೈಬೀಮ್ ಕಂಪ್ನಿ ನಮ್ದು. ಓಕೆ. ಸೊ ನಾವ್ ಇದ್ರಲ್ಲಿ ರೆಂಟ್ ಬೇಸ್ ಆಗಿ ಮತ್ತೆ ಫಿಕ್ಸ್ಡ್ ಸ್ಯಾಲರಿ ಆಗಿ ವೆಹಿಕಲ್ಸ್ ನ ಪ್ರೊವೈಡ್ ಮಾಡ್ತೀರಿ. 3 ವೀಲರ್ 2 ವೀಲರ್ ಎಲ್ಲ ಪ್ರೊವೈಡ್ ಮಾಡ್ತೀರಿ. ಓಕೆ, ಅಂದ್ರೆ ನಿಮ್ಗೆ ಡ್ರೈವರ್ನ ಹೈರ್ ಮಾಡ್ತೀರಿ. ಓಕೆ, ಇದು ಯಾವ ರೀತಿ ಸರ್? ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ? ಸರ್ ಇದು ಬಂದ್ಬಿಟ್ಟು ಫಿಕ್ಸ್ಡ್ ಸ್ಯಾಲರಿ. ಇದು ಫಿಕ್ಸ್ಡ್ ಸ್ಯಾಲರಿ ಮಂತ್ಲಿ 30 to 50,000 ವರೆಗೂ ಅರ್ನ್ ಮಾಡ್ಕೋಬಹುದು. ಓಕೆ, 30 to 50,000 ವರೆಗೂ ಅರ್ನ್ ಮಾಡ್ಕೋಬಹುದು. ಓಕೆ, ಇದು ಹೇಗೆ ಅಂದ್ರೆ ಯಾವ ರೀತಿ ಕಂಪನಿಗಳಿಗೆ ಅಟ್ಯಾಚ್ ಮಾಡ್ಕೊಡ್ತಾರೆ ಸರ್? ಇದು ಅಂದ್ರೆ ಇವಾಗ ಹೈರ್ ಮಾಡಿದ್ರೆ ನಾವು ನಿಯರ್ ಬೈ ಏನಾದ್ರು ಕಂಪನೀಸ್ ಇರುತ್ತಲ್ವಾ, ನಮ್ಗೆ ಅಟ್ಯಾಚ್ ಆಗಿರೋ ಕಂಪನಿನ ನಾವು ಅವ್ರಿಗೆ ಹೈರ್ ಮಾಡ್ಕೊಡ್ತೀವಿ ಸರ್. ನಾವು ಆಲ್ಮೋಸ್ಟ್ ಎಷ್ಟು ಕಂಪನಿಗಳು ಇರ್ಬೋದು ನಿಮ್ಮ ಹತ್ರ? ತುಂಬಾ ಕಂಪನಿಗಳು ಸರ್, ತುಂಬಾ ಕಂಪನಿ ಹೈರ್ ಆಗಿರ್ಬೋದು. 14 to 15 ಕಂಪನೀಸ್ ಅಟ್ಯಾಚ್ ಆಗಿರ್ಬೋದು. ಓಕೆ, ಅಂದ್ರೆ ಈಗ ಡ್ರೈವರ್, ನಾನೇ ಒಬ್ಬ ಡ್ರೈವರ್ ಅನ್ಕೊಳ್ಳಿ ಸರ್. ನನಗೆ ಈಗ ಕೆಲಸ ಬೇಕಾಗಿದೆ, ನಾನು ಬರ್ತೀನಿ, ನನ್ಗೆ ಯಾವ್ದೋ ಒಂದು ಕಂಪ್ನಿ ಬೇಕು, ನಾನು ಹೇಳ್ತೀನಿ, ಅದಾಗತ್ತಾ ಸರ್? ಸರ್ ಆಗುತ್ತೆ ಸರ್, ಖಂಡಿತವಾಗ್ಲೂ ಆಗುತ್ತೆ. ನಿಮ್ಮ ಏರಿಯಾ ಪ್ರಕಾರ ನಿಮ್ ಸರೌಂಡಿಂಗ್ ಅಲ್ಲಿರೋ ನಿಯರ್ ಬೈ ಏರಿಯಾದಲ್ಲಿ ಯಾವ ನಮ್ದು ಕಂಪ್ನಿ ಇರುತ್ತೋ ಅಟ್ಯಾಚ್ ಆಗಿರುತ್ತೋ ನಾವು ಅದಕ್ಕೆ ನಿಮ್ಗೆ ಹೈರ್ ಮಾಡ್ಕೊಡ್ತೀವಿ. ಓಕೆ, ಈಗ ಡಾಕ್ಯುಮೆಂಟ್ ಬರೋದು, ಡಾಕ್ಯುಮೆಂಟ್ ಏನು ಸರ್? ಡಾಕ್ಯುಮೆಂಟ್ ಏನು ಇಲ್ಲ ಸರ್, ನೋ ಡೆಪಾಸಿಟ್, ಒರಿಜಿನಲ್ ಡಿಎಲ್ ತಗೋಬರ್ಬೇಕು. ಒಂದು ಡಿಎಲ್ ಇದ್ರೆ ಸಾಕು. 3 ವೀಲರ್ ಡಿಎಲ್ ಇದ್ರೆ ಸಾಕು. ಜಾಯ್ನಿಂಗ್ ಆಗ್ಬೋದು ನಾನು? ಆರಾಮಾಗಿ ಜಾಯ್ನ್ ಆಗ್ಬೋದು. ದುಡ್ಡಿಲ್ಲ ಸರ್, ನೋ ಡೆಪಾಸಿಟ್ ಸರ್. ಇದು ಡೆಪಾಸಿಟ್ ಇಲ್ಲ ಸರ್. ಇದು ನೋಡಿ, ಅಂದ್ರೆ ಏನು ಅಂದ್ರೆ ಡಿಪಾಸಿಟ್ ಇಲ್ಲ, ಯಾವ್ದೇ ರೀತಿ ಡಿಪಾಸಿಟ್ ಇಲ್ಲ. ನಿಮ್ಮ ಹತ್ರ 3 ವೀಲರ್ ಡಿಎಲ್ ಇದ್ರೆ ಸಾಕು, ಆರಾಮಾಗಿ ನೀವು ಇಲ್ಲಿ ಜಾಯಿನ್ ಆಗ್ಬೋದು ಸರ್. ಈಗ ಮತ್ತೆ ಅಕಸ್ಮಾತ್ ಏನಾದ್ರು ಗಾಡಿಗಳು ಏನಾದ್ರು ಪ್ರಾಬ್ಲಮ್ ಆದ್ರೆ ಯಾವ ರೀತಿ ಏನ್ ಮಾಡ್ತಾರೆ ಸರ್? ನಮ್ ಕಡೆಯಿಂದ ಟೆಕ್ನಿಷಿಯನ್ ಬರ್ತಾರೆ, ಅವ್ರು ಬಂದ್ಬಿಟ್ಟು half an hour ಇಂದ 1 hour ಅಷ್ಟರಲ್ಲಿ ನಿಮ್ಗೆ ಗಾಡಿ ರೆಡಿ ಮಾಡ್ಕೊಡ್ತಾರೆ. ಅಕಸ್ಮಾತ್ ಏನಾದ್ರು ರೆಡಿ ಆಗಿಲ್ಲ ಅಂದ್ರೆ ಆನ್ ದ ಸ್ಪಾಟ್ ಅಲ್ಲೇ ನಿಮ್ಗೆ ಬೇರೆ ವೆಹಿಕಲ್ ನ ಅರೇಂಜ್ ಮಾಡಿ ಕೊಡ್ತಾರೆ. ಅಂದ್ರೆ ಬೇರೆ ವೆಹಿಕಲ್ ಅರೇಂಜ್ ಮಾಡ್ಕೊಂಡು ಕೊಡ್ತಾರೆ. ಅವತ್ತು ನಾವು ಡ್ಯೂಟಿ ಮಾಡ್ಬೋದು. ಅವತ್ತು ನೀವು ಡ್ಯೂಟಿ ಮಾಡ್ಬೋದು. ಯಾವತ್ತು ಏನಾದ್ರು ಗಾಡಿ ಕೈ ಕೊಡ್ತು, ಇಲ್ಲ ನಾನು ಇವತ್ತು ವರ್ಕ್ ಮಾಡಕ್ ಆಗಲ್ಲ, 1-2 ದಿನ ಗಾಡಿನೇ ಇಲ್ಲ ಅಂತ ನಂಗಿಲ್ಲ, ಆತರ ಏನಿಲ್ವಲ್ಲ? ಆತರ ಎಲ್ಲ ಏನಿಲ್ಲ ಸರ್, ಅವಾಗ್ಲೇ ಅರೇಂಜ್ ಮಾಡ್ಕೊಡ್ತೀವಿ. ಮತ್ತೆ ಸರ್ ಇಲ್ಲಿ 2 ವೀಲರ್ ಒಂದಿದೆ, ಅದ್ರ ಬಗ್ಗೆ ಮಾತಾಡೋಣ. 2 ವೀಲರ್ ಇದು ಹೇಗೆ ಸರ್? ಇದು ಬಂದ್ಬಿಟ್ಟು ವೀಕ್ಲಿ ಪೇ ಔಟ್, ವೀಕ್ಲಿ ಅರ್ನಿಂಗ್ಸ್ ಮಾಡ್ಬೋದು. ಅದ್ರ 15 ರಿಂದ 25,000 ವರೆಗೂ ದುಡ್ಕೋಬಹುದು. ಅಂದ್ರೆ ಮಂತ್ಲಿ ಆದ್ರೆ 30 ರಿಂದ 50,000 ವರೆಗೂ ದುಡ್ಕೋಬಹುದು. ಓಕೆ, ಇದು ಹೆಂಗೆ ಸರ್? ಇದು ಚಾರ್ಜಿಂಗ್ ಎಲ್ಲ ಯಾವ ರೀತಿ ಬರುತ್ತೆ ಸರ್? ಅದೆಲ್ಲ 15 ಮಿನಿಟ್ಸ್ ಚಾರ್ಜಿಂಗ್, 15 ನಿಮಿಷಕ್ಕೆ ಫುಲ್ ಚಾರ್ಜ್ ಸರ್ ಗಾಡಿ. ಅದು ಎಲ್ಲೆಲ್ಲಿ ಚಾರ್ಜಿಂಗ್ ಹಾಕೋಬಹುದು ಅಂತ ಸರ್? ಅಪ್ಲಿಕೇಶನ್ ಇರುತ್ತೆ, ಎಕ್ಸ್ಪೋನೆಂಟ್ ಅಂದ್ಬಿಟ್ಟು. ಸೊ ನಮ್ಮ ಕಂಪನಿ ಕಡೆಯಿಂದ ಇದಾಗಿರುತ್ತೆ, ಅಲ್ಲಿ ಅಪ್ಲಿಕೇಶನ್ ಅಲ್ಲಿ ಶೋ ಆಗುತ್ತೆ. ಏರಿಯಾ ಕಡೆ ಎಲ್ಲಿ ಇರುತ್ತೋ ಅಲ್ಲಿ ಹೋಗಿ ಚಾರ್ಜ್ ಹಾಕೋಬಹುದು. ಆಲ್ ಓವರ್ ಬೆಂಗಳೂರಲ್ಲಿ ಇದೆ? ಆಲ್ ಓವರ್ ಬೆಂಗಳೂರು 15 ನಿಮಿಷದಲ್ಲಿ ಫುಲ್ ಚಾರ್ಜ್. 15 ನಿಮಿಷ ಫುಲ್ ಚಾರ್ಜ್ ಸರ್ ಅದು ಗಾಡಿ. ಓಕೆ, ಈಗ ಸ್ಯಾಲರಿ ವಿಚಾರಕ್ಕೆ, ಇದ್ರ ಬಗ್ಗೆ ಸ್ಯಾಲರಿ ವಿಚಾರಕ್ಕೆ ಮಾತಾಡೋದ್ರೆ ಸರ್, ಅಂದ್ರೆ ಈಗ ನೀವ್ ಹೇಳಿದ್ರಿ 30 ರಿಂದ 50,000 40,000 ಅಂತ. ಹೇಗೆ ಡಿವೈಡ್ ಆಗುತ್ತೆ ಅಂದ್ರೆ ನಮ್ಗೆ ಏನಾದ್ರು ಅಂದ್ರೆ ಟೈಮಿಂಗ್ಸ್ ಇರುತ್ತೆ ಹೆಂಗೆ ಸರ್? ಕಂಪ್ನಿ ಅಂದ್ರೆ ಕ್ಲೈಂಟ್ಸ್ ಮೇಲೆ ಡಿಪೆಂಡ್ ಸರ್. ಶಿಫ್ಟ್ ಇರುತ್ತೆ ಒಂದೊಂದ್ರಲ್ಲಿ ಶಿಫ್ಟ್ ಇರಲ್ಲ. 24 ಅವರ್ಸ್ ದುಡ್ಕೋಬಹುದು ಒಂದೊಂದ್ರಲ್ಲಿ, ಇನ್ನೊಂದ್ರಲ್ಲಿ ಶಿಫ್ಟ್ ಇರುತ್ತೆ. ಶಿಫ್ಟ್ ವೈಸ್ ಇರುತ್ತೆ, ಜನರಲ್ ನಾರ್ಮಲ್ ಆಗೂ ಇರುತ್ತೆ. ಓಕೆ ಓಕೆ, ಅಂದ್ರೆ ಸರ್ ಈಗ ಇನ್ನೊಂದು ಸರ್, ಈಗ ನಮ್ಮ ಮನೆ ಹತ್ರ ಇದೆ, ಇಲ್ಲ ನಂಗೆ ಆ ಕಂಪ್ನಿ ಬೇಕು ಈ ಕಂಪ್ನಿ ಬೇಕು ಅಂದ್ರೆ ನೀವು ಮಾಡಿಸ್ಕೊಡ್ತೀರಾ? ಖಂಡಿತವಾಗ್ಲೂ ಹೈರ್ ಮಾಡ್ಕೊಡ್ತೀರಾ. ಆ ಕಡೆ ವೇಕೆನ್ಸಿ ಇದ್ರೆ ಖಂಡಿತವಾಗ್ಲೂ ಹೈರ್ ಮಾಡ್ಕೊಡ್ತೀವಿ ನಾವು. ಓಕೆ, ಈಗ ಇದರಲ್ಲಿ ನಾನು ಕೆಲಸ ಮಾಡ್ತೀನಿ ಸರ್, ಏನೆಲ್ಲ ನಾವು ಡೆಲಿವರ್ ಮಾಡ್ಬೇಕಾಗುತ್ತೆ ಅಂತ? ಸರ್ ಇದರಲ್ಲಿ ಗೂಡ್ಸ್ ಡೆಲಿವರಿ ಮಾಡ್ಬೋದು, ಮತ್ತೆ ಗ್ರೋಸರೀಸ್ ಎಲ್ಲ ಇದ್ ಮಾಡ್ಬೋದು, ಡೆಲಿವರಿ ಮಾಡ್ಬೋದು. ಓಕೆ ಸರ್, ಈಗ ವರ್ಕಿಂಗ್ ಡೇಸ್ ಯಾವ ರೀತಿ ಸರ್? ನಮ್ದ್ರಲ್ಲಿ 26 ದಿವಸ ಕೆಲಸ ಮಾಡ್ಬೇಕು, 4 ದಿವಸ ಲೀವ್ ಇರುತ್ತೆ. ವೀಕ್ಲಿ ಒನ್ಸ್ ಲೀವ್. ಓಕೆ, ಅಕಸ್ಮಾತ್ ಲೀವ್ ಎಲ್ಲ ನಾವು ಮಾಡ್ತೀನಿ ಅಂದ್ರೆ ಮಾಡ್ಬೋದು, ಅರ್ನ್ ಮಾಡ್ಕೋಬಹುದು. ಎಕ್ಸ್ಟ್ರಾ ಬೇಕಾದ್ರೂ ಅರ್ನ್ ಮಾಡ್ಕೋಬಹುದು. ಓಕೆ, ಬನ್ನಿ ಇದು ಯಾವ ರೀತಿ ಇದೆ ತೋರಿಸ್ ಬನ್ನಿ ಬ್ರೋ. ಓಕೆ, ಇದು ನಾರ್ಮಲ್? ಹಾ ಸರ್, ನಾರ್ಮಲ್ ಸ್ಕೂಟಿ ತರ ಅಷ್ಟೇ. ಸ್ಕೂಟಿ ತರ
ಓ ರನ್ನಿಂಗ್ ಅಲ್ಲಿ ಇದೆ, ಆನಲ್ಲಿ ಇದೆಯಪ್ಪ. ಸ್ನೇಹಿತರೆ ನೋಡಿದ್ರಲ್ಲ ಯಾವ ರೀತಿಯಪ್ಪ ಅಂತಂದ್ರೆ ಇದು ಬಂದ್ಬಿಟ್ಟು 3 ವೀಲರ್. ನಿಮಗೆ ಗ್ರಾಸರಿ ಆಗಿರ್ಬೋದು, ಅದೇ ರೀತಿ ಕೆಲವೊಂದೆಲ್ಲ ಪಾರ್ಸಲ್ಗಳನ್ನ ಇದರಲ್ಲಿ ಡೆಲಿವರಿ ಮಾಡಬೇಕಾಗತ್ತೆ. ಇದರಲ್ಲಿ ಏನಪ್ಪಾ ಅಂದ್ರೆ ಮಂತ್ಲಿ ಸ್ಯಾಲ್ರಿ ಇರುತ್ತೆ. ಏನು 25 to 30 ಆರಾಮಾಗಿ 35 ಕೂಡ ಅರ್ನ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇದು 2 ವೀಲರ್ಲು ಕೂಡ ಕೆಲವೊಂದು ಪಾರ್ಸಲ್ಗಳನ್ನ ಅದೇ ರೀತಿ ಗ್ರಾಸರಿಗಳನ್ನ ಹೋಗಿ ಡೆಲಿವರಿ ಮಾಡಬೇಕಾಗತ್ತೆ. ಇನ್ನೊಂದು ಇವಾಗ ನೀವೇನು 3 ವೀಲರ್ ನೋಡ್ತಾ ಇದ್ರಲ್ಲ, ನಿಮ್ DL ಒಂದಿದ್ರೆ ಸಾಕು. ಯಾವುದೇ ರೀತಿ ನನ್ನ ಹತ್ರ ಇವಾಗ ಬೆಂಗಳೂರಿಗೆ ಬಂದಿದ್ದೀನಿ, ನನ್ನ ಹತ್ರ 3 ವೀಲರ್ DL ಇದೆ, ಬಟ್ ನಾನು ಎಲ್ಲಿ ಕೆಲಸ ಮಾಡಲಿ, ನಂಗೆ ಕೆಲಸ ಮಾಡೋಕೆ ಎಲ್ಲಿ ಹೋಗ್ತಾ ಇಲ್ಲ. ಅದೇ ರೀತಿ ನಾನು ಆಟೋ ತಗೋತೀನಿ, ಬೇರೆ ಒಂದು ಕೆಲಸ ಮಾಡ್ತೀನಿ ಅಂದರೆ ಡಿಪಾಸಿಟ್ ಕೊಡಬೇಕು, ಅದೇ ರೀತಿ ಹೊಸ ಗಾಡಿನ ತಗೋಬೇಕು, ಇದಕ್ಕೆಲ್ಲ ತುಂಬ ಖರ್ಚಾಗುತ್ತೆ. ಅದಕ್ಕೋಸ್ಕರ ನೀವೇನು ಅಂದರೆ ಇಲ್ಲಿ ಬಂದರೆ ಯಾವುದೇ ರೀತಿಯ ₹1 ಕೂಡ ಇಲ್ಲಿ ಕಟ್ಟಂಗಿಲ್ಲ. ಆರಾಮಾಗಿ ಬಂದು ನಿಮಗೆ ಮಂತ್ಲಿ ಸ್ಯಾಲ್ರಿ ಇರುತ್ತೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ಇಷ್ಟು ಟೈಮಿಂಗ್ ಅಂತ ಇರುತ್ತೆ. ಆ ಟೈಮಿಂಗಲ್ಲಿ ನಿಮ್ಮ ಮನೆಯ ಸರೌಂಡಿಂಗ್ಗೆ ನೀವೇನು 20 ಕಿಲೋಮೀಟ್ರು 30 ಕಿಲೋಮೀಟ್ರ್ ಹೋಗಿ ದುಡಿಬೇಕು ಅಂತಿಲ್ಲ. ನಿಮ್ಮ ಮನೆ ಸರೌಂಡಿಂಗ್ ಹತ್ರನೇ ಒಂದು ಕಂಪ್ನಿಗೆ ಅಟ್ಯಾಚ್ ಮಾಡಿಕೊಡ್ತಾರೆ. ಅಲ್ಲಿಗೆ ಹೋಗಬೇಕು, ಆ ಗ್ರಾಸರಿ ಅಥವಾ ಏನಂದರೆ ಪ್ಯಾಕೇಜಸ್ನ ಹೋಗ್ಬಿಟ್ಟು ಡೆಲಿವರಿ ಮಾಡಿ ಬರಬೇಕು. ಟೈಮಿಂಗ್ಸಲ್ಲಿ ಏನಿರುತ್ತೆ ಅದು ಆರಾಮಾಗಿ ಮಾಡ್ಕೊಂಬರ್ಬೋದು. ಮಂತ್ಲಿ ಸ್ಯಾಲ್ರಿ ಮಿಸ್ ಮಾಡಬೇಡಿ. ಅದೇ ರೀತಿ 2 ವೀಲರ್ಲಿ ಅದೇ ರೀತಿ ಯಾರಾದರೂ ಇವಾಗ ಬೆಂಗಳೂರು ಬಂದಿರ್ತೀರ, ನಂತರ 2 ವೀಲರ್ ಇಲ್ಲ ಅನ್ನೋರು ಬನ್ನಿ, ಇವರ ಕೆಲವೊಂದು ಕ್ಲೈಂಟ್ಸ್ಗಳಿದ್ದಾವೆ, ಅದಕ್ಕೆ ಜಾಯಿನ್ ಮಾಡಿಸ್ಕೊಡ್ತಾರೆ. ಅದಕ್ಕೆ ಇದೇನಂದರೆ ಇದರಲ್ಲಿ ಚಾರ್ಜಿಂಗ್ ಯಾವ ರೀತಿ ಅಂದರೆ ನಿಮಗೆ ಚಾರ್ಜರ್ ಕೊಟ್ಬಿಡ್ತಾರೆ, ನೀವೇ ಮನೆಯಲ್ಲಿ ಆರಾಮಾಗಿ ಹಾಕೋಬೋದು. ಇದರಲ್ಲಿ ವೀಕ್ಲಿ ಸ್ಯಾಲ್ರಿ ಇದೆ. ಅದೇ ರೀತಿ ಮಂತ್ಲಿ ನೀವು ಇದರಲ್ಲೂ ಕೂಡ 30,000 to 50,000 ಅರ್ನ್ ಮಾಡ್ಬೋದು ನಾರ್ಮಲ್ ಆಗಿ. ಇದನ್ನ ಚಾರ್ಜಿಂಗ್ ಸ್ಟೇಷನ್ಗೆ ತಗೊಂಡೋಗ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲೇ ಚಾರ್ಜಿಂಗ್ ಇದೆಯಲ್ಲ ಸರ್ ಚಾರ್ಜಿಂಗು? ಹೌದು ಸರ್, ಇದೆ ಚಾರ್ಜಿಂಗ್ ಸಾಕೆಟ್. ಚಾರ್ಜರ್ ಕನೆಕ್ಟ್ ಮಾಡ್ತಾರೆ. ಓಕೆ, 15 ಮಿನಿಟ್ಸ್ಗೆ ಫುಲ್ ಚಾರ್ಜ್ ಆಗುತ್ತೆ ಗಾಡಿ. ಓಕೆ, ಈ ರೀತಿ ಕನೆಕ್ಟ್ ಮಾಡಿದ್ರೆ ಆಯ್ತಾ? ಕನೆಕ್ಟ್ ಆಗುತ್ತೆ. ಅಲ್ಲೇನೋ ಶೋ ಆಗುತ್ತೆ ಸರ್? ಶೋ ಆಗುತ್ತೆ ಸರ್ ಡಿಸ್ಪ್ಲೇದಲ್ಲಿ. ಓಕೆ 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 15 ನಿಮಿಷ ಫುಲ್ ಚಾರ್ಜ್. 15 ನಿಮಿಷ ಫುಲ್ ಚಾರ್ಜ್ ಸರ್ ಗಾಡಿ. ಎಷ್ಟು ಕಿಲೋಮೀಟರ್ ಓಡುತ್ತೆ ಆಮೇಲೆ? ಸರ್ 90 ಕಿಲೋಮೀಟರ್ ಬರುತ್ತೆ ಸರ್, 90 to 100 ಕಿಲೋಮೀಟರ್. ಓಕೆ ಸ್ನೇಹಿತರೆ, ನಮ್ಮ ಜೊತೆ ಒಬ್ರು ಡ್ರೈವರ್ ಇದ್ದಾರೆ, ಅವ್ರು ಕೆಲಸ ಮಾಡಿದವರು. ಅವರು ನಮಸ್ತೆ, ತಮ್ಮ ಹೆಸರು? ಸರ್ ಮನೋಜ್ ಅನ್ಬಿಟ್ಟು. ಮನೋಜ್ ಅವರ ಇಲ್ಲಿ ಪೈನ್ ಕಂಪ್ನಿಯಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ? ಫೈನ್ ಕಂಪನಿಯಲ್ಲಿ ಮಾಡ್ಬಿಟ್ಟು ನಾನು ಮಿನಿಮಮ್ 8 ತಿಂಗಳು ಮೇಲೆ ಆಗ್ತೈತೆ. 8 ತಿಂಗಳಿಂದ ಮಾಡ್ತಾ ಇದ್ದೀನಿ. ಏನ್ ಪರವಾಗಿಲ್ಲ ಸರ್, ಆರಾಮಾಗಿ ಎಲ್ಲ ಕೆಲಸ. ಪೈನ್ ಕಂಪ್ನಿ ಚೆನ್ನಾಗಿದೆ ಅನಿಸ್ತಾ ಇದೆ? ಚೆನ್ನಾಗೈತೆ ಸರ್ ಕಂಪನಿ ಎಲ್ಲ. ಅಂದ್ರೆ ಎಷ್ಟು ಅರ್ನ್ ಮಾಡ್ತೀರಾ ನೀವು? ನಾವು ಸರ್ ಇದು ಡೈಲಿ ಪ್ರಕಾರ 1,800 1,700 ಅಬೌವ್ ಮಾಡ್ತೀವಿ. ಆ ತರ ನಮ್ದು ಪ್ಯಾಕೇಜ್ ಇರು ಸರ್. ಆ ಪ್ಯಾಕೇಜ್ ತರ ಬರುತ್ತೆ, ಗ್ರೋಸರಿ ಆ ಐಟಮ್ ಎಲ್ಲ ಆ ತರ ಪ್ಯಾಕೇಜ್ ತರ ಮಾಡ್ತೀವಿ ನಾವು. ಅದ್ರಲ್ಲೂ ಡಿಪೆಂಡ್ ಆಗುತ್ತೆ ಸರ್ ಆ ಪ್ಯಾಕೇಜ್ ಮೇಲೆ. ಅಂದ್ರೆ ನಿಮ್ಗೆ ಅಂತರದ್ದು ಪೈನ್ ಕಂಪ್ನಿಲಿ ಮಾಡೋದ್ರಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಾರೆ? ಹೌದು ಸರ್, ಚೆನ್ನಾಗೈತೆ ಸರ್. ಫೈನ್ ಕಂಪನಿ ಚೆನ್ನಾಗಿದೆ. ಇವ್ರ ಸರ್ವಿಸಿಂಗ್ ಎಲ್ಲ ಚೆನ್ನಾಗೈತೆ. ಎಲ್ಲನ ಗಾಡಿ ನಿಂತ್ಕೊಂಡ್ಬಿಟ್ರು ಬರ್ತಾರೆ, ಒಂದ್ 15 ನಿಮಿಷಕ್ಕೆಲ್ಲ ಬಂದ್ಬಿಡ್ತಾರೆ. ಕಾಲ್ ಮಾಡಿದ್ರೆ ಸಾರ್ ಎಲ್ಲ ಮಸ್ತ್ ಆಗಿದ್ದಾರೆ ನಮ್ಮ ಮ್ಯಾನೇಜರ್ಗಳು, ಅವರೆಲ್ಲ ಸಪೋರ್ಟ್ ಕೊಡ್ತಾರೆ ನಮಗೆ. ಏನು 15 ನಿಮಿಷದಲ್ಲಿ ಚಾರ್ಜಿಂಗ್ ಆಗುತ್ತಂತೆ ಸರ್? 15 ನಿಮಿಷ. ಏನು ಒಂದು ಮಧ್ಯಾಹ್ನ ಬಂದು ಊಟ ಮಾಡೋಷ್ಟ್ರಲ್ಲಿ ಚಾರ್ಜ್ ಆಗುತ್ತೆ. ಹೋಗ್ಬಿಟ್ಟು ಅಲ್ಲಿ ಒಂದೇ ಒಂದು ಟೀ ಕುಡೀರಿ ಸರ್, ಆಗೋಯ್ತು, ಫುಲ್ ಚಾರ್ಜ್ ಆಗುತ್ತೆ. ಅವಾಗವರೆಗೂ ಆಗೋಯ್ತು, ಟೀನು ಆಗೋಯ್ತು, ನಿಮ್ ಚಾರ್ಜರ್ ಆಗೋಯ್ತು, ಹಂಗೆ ಹೋಗ್ಬಿಟ್ಟು ನಮ್ ಡ್ಯೂಟಿನೂ ಮಾಡ್ಬೋದು. ಓಕೆ, ಅಂದ್ರೆ ಫೈನಲ್ ಮಾಡ್ಬೋದು ಆರಾಮಾಗಿ ಅಂತ. ಆಲ್ಮೋಸ್ಟ್ ಎಷ್ಟು ನಿಮ್ಗೆ ಗೊತ್ತಿರೋ ಹಾಗೆ ಎಷ್ಟು ದುಡಿತಾ ಇದಾರೆ? ದುಡಿತಾ ಇರೋದ್ರಲ್ಲಿ ನಾನ್ ಮಿನಿಮಮ್ 30,000 ಇಂದ 35,000 ಮಾಡ್ತಾ ಇದಾರೆ. 35,000 ಅರ್ನಿಂಗ್ಸ್ ಮಾಡ್ಬೋದು. ಓಕೆ ಓಕೆ, ಮಿನಿಮಮ್. ಇವಾಗ ನೀವೇನ್ ನೋಡ್ತಾ ಇದ್ರ ಪೈನ್ ಮೊಬಿಲಿಟಿ ಮಿಸ್ ಮಾಡಬೇಡಿ. ಇವಾಗ ಏನ್ ಕಾಣಿಸ್ತಾ ಇದಲ್ಲ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅದೇ ರೀತಿ ನಿಮ್ಗೆ ಏನಾದ್ರು ರೀಚ್ ಔಟ್ ಆಗಲಿಲ್ಲ ಅಂದ್ರೆ ಲೊಕೇಶನ್ ಕೂಡ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ಲೊಕೇಶನ್ಗೆ ಹೋಗಿ ಇಲ್ಲಿ ಬಂದು ಗಾಡಿನ ನೋಡ್ಕೊಂಡು. ಅದೇ ರೀತಿ ಇನ್ನೊಂದೇನಂದ್ರೆ ಇದರಲ್ಲಿ ಟ್ರೈನಿಂಗ್ ಕೊಡ್ತಾರೆ. ನೀವೇನಾದ್ರೂ ಜಾಯಿನ್ ಆದ ತಕ್ಷಣನೇ ಇಲ್ಲಪ್ಪ ಹೆಂಗ್ ಮಾಡೋದು, ಹೆಂಗ್ ಕೆಲಸ ಮಾಡೋದು ಏನು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಗೆ 2 ರಿಂದ 3 ದಿನ ಆರಾಮಾಗಿ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ತಗೊಳ್ಳಿ, ನೀವು ಕೂಡ ಅರ್ನ್ ಮಾಡಿ ಅಂತ ತಿಳಿಸ್ತಾ, ಮತ್ತೆ ತಡ ಮಾಡ್ತಾ ಇದ್ದೀರಾ, ಬೇಗ ಹೋಗಿ ಕಾಲ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಜೊತೆಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.